ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನೀವು ನೋಡುತ್ತಿರುವ ನಮ್ಮ ರುಚಿಕಟ್ಟೆ ಚಾನಲ್ಗೆ ಸ್ವಾಗತ. ಇನ್ನೇನು ಹೋಳಿ ಹಬ್ಬ ಸಮೀಪ ಇದೆ ಅಲ್ವಾ? ಸೊ ನಾನು ನಿಮಗೆ ಹೋಳಿಗೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೋಳಿಗೆ ಅಂತಾರೆ, ಒಬ್ಬಟ್ಟು ಅಂತಾರೆ, ಮತ್ತು ಕೆಲವರು ಪೂರನ್ ಪೋಳಿ ಅಂತಲೂ ಕರೀತಾರೆ. ಬನ್ನಿ, ಹೋಳಿ ಹಬ್ಬದ ಸ್ಪೆಷಲ್ ಹೋಳಿಗೆ ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸ್ಕಿಪ್ ಮಾಡದೆ ನೋಡ್ರಿ, ಆಯಿತಾ? ನಾನು ಕಡಲೆಬೇಳೆನ 2 ಗಂಟೆ ಕಾಲ ನೆನೆ ಹಾಕಿದ್ದೆ. ಈ ಕಡಲೆಬೇಳೆನ ನಾನು 1 ಕಪ್ ಈ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಈ ರೀತಿ ಬೌಲ್ನ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು 2 ಗಂಟೆ ಸಾಕು ನೆನಿಲಿಕ್ಕೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ತುಂಡ ಆಗಬೇಕು. ಇವಾಗ ಇದರಿಂದ ನೀರನ್ನು ನಾನು ತೆಗಿತೀನಿ. ನೀರನ್ನು ತಗೊಂಡಿದ್ದೀನಿ ಮತ್ತು ಗ್ಯಾಸ್ನ ಆನ್ ಮಾಡಿ ಒಂದು ಕುಕ್ಕರ್ನ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಅದರೊಳಗೆ ಈ ಬೇಳೆನ ಹಾಕ್ತಾ ಇದ್ದೀನಿ. ಇದು ಬೇಳೆನ ತೊಗೊಂಡಿದ್ದೇನಲ್ವಾ, ಅದೇ ಕಪ್ಪಲ್ಲಿ ನಾನು 4 ಕಪ್ ನೀರನ್ನು ತೊಗೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಹೋಳಿಗೆ ಸಾರು ಮಾಡೋದಿದ್ರೆ ನೀವು ಈ ರೀತಿ ನೀರನ್ನು ತೊಗೋಬೋದು ಜಾಸ್ತಿ. ಅದೇ ನಿಮಗೆ ಹೋಳಿಗೆ ಅಷ್ಟೇ ಸಾಕು, ಸಾರು ಬೇಡ ಅಂತ ಅನಿಸಿದ್ರೆ 1 ಕಪ್ ಬೇಳೆಗೆ 2 ಕಪ್ ನೀರನ್ನು ಹಾಕ್ಕೋಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಹೋಳಿಗೆಗೆ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5 ವಿಸಿಲ್ ಆಗೋ ತನಕ ಹೀಗೆ ಬಿಡ್ತೀನಿ. ವಿಸಿಲ್ ಆಗೋವರೆಗೂ ಇದು ಹೋಳಿಗೆಗೆ ಹಿಟ್ಟು ಬೇಕಲ್ವಾ, ಸೊ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನು ಇವಾಗ 1 ಕಪ್ ಗೋಧಿ ಹಿಟ್ಟು ಮತ್ತು 1 ಕಪ್ ಮೈದಾನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಹಿಟ್ಟನ್ನು ಕಲಿಸ್ಲಿಕ್ಕೆ ನಾನು 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಇದರೊಳಗೆ ನಾನು ಸ್ವಲ್ಪ ಅರಿಶಿನ ಇದೆ ಅಲ್ವಾ, ಅರಿಶಿನ ಮಿಕ್ಸ್ ಮಾಡ್ಕೊತೀನಿ. ನೀರೊಳಗೇ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ನೀರೊಳಗೆ ಅರಿಶಿನ ಮಿಕ್ಸ್ ಮಾಡಿಕೊಂಡ್ರೆ ಹೋಳಿಗೆ ಕಲರ್ ಲೈಟ್ ಯೆಲ್ಲೋ ಕಲರ್ ಬರುತ್ತೆ, ಅಂದರೆ ಲೈಟ್ ಹಳದಿ ಕಲರ್ ಬರುತ್ತೆ. ಅದೇ ನೀವು ಡೈರೆಕ್ಟಾಗಿ ಕೂಡ ಹಾಕೋಬೋದು ಹಿಟ್ಟಿಗೆ. ಡೈರೆಕ್ಟಾಗಿ ಅರಿಶಿನ ನೀವು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಡಾರ್ಕ್ ಯೆಲ್ಲೋ ಕಲರ್, ಡಾರ್ಕ್ ಹಳದಿ ಕಲರ್ ಬರುತ್ತೆ. ನಿಮ್ಗೆ ಯಾವುದು ಬೇಕನ್ಸುತ್ತೆ ಆ ಥರ ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಏನು ಗೊತ್ತಾ, ನೀವು ಪೂರ್ತಿ ಗೋಧಿ ಹಿಟ್ಟಲ್ಲೂ ಹೋಳಿಗೆನ ಮಾಡ್ಕೋಬೋದು, ಇಲ್ಲ ಪೂರ್ತಿ ಮೈದಾನೇ ಯೂಸ್ ಮಾಡಿಕೊಂಡು ನೀವು ಹೋಳಿಗೆನ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಮೈದಾನ ಹಾಕಿ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕಿ ಕೂಡ ಮಾಡ್ಕೋಬೋದು. ಇಲ್ಲ ಎರಡೂ ನಾನು ಮಾಡಿದ್ದೇನಲ್ವ ಈಕ್ವಲ್ ಆಗಿ ತೊಗೊಂಡು ಆ ರೀತಿಯೂ ಮಾಡ್ಕೋಬೋದು. ಹೇಗೆ ಮಾಡಿದ್ರೂ ನಿಮ್ಗೆ ಹೆಂಗೆ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ, ನಡೀತದೆ. ಈ ಹಿಟ್ಟಿದೆ ಅಲ್ವಾ, ಇದನ್ನು ನೀವು ಸಾಫ್ಟಾಗಿಯೇ ಸ್ವಲ್ಪ ನಾದ್ಕೊಂಬಿಡಿ, ಜಾಸ್ತಿ ಗಟ್ಟಿ ಇಡ್ಲಿಕ್ಕೆ ಹೋಗಬೇಡಿ. ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ಇದನ್ನು ಕೂಡ ಚೆನ್ನಾಗಿ ನಾದ್ಕೋಬೇಕು. ಇದು ಇವಾಗ ಆಗಿದೆ, ಆಲ್ಮೋಸ್ಟ್ ಆಗಿದೆ ಇದು. ಇವಾಗ ನಾನು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ನೋಡ್ತಾ ಇದ್ದೀರಲ್ವ, ಇಷ್ಟು ಸಾಫ್ಟ್ ಆಗಬೇಕು ನೋಡಿ. ಈ ಥರ ಸಾಫ್ಟ್ ಬಂದರೆ ಹೋಳಿಗೆನೂ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನಾನು 2-3 ಗಂಟೆ ಕಾಲ ಮುಚ್ಚಿಡ್ತೀನಿ. ನೀವು ಬೇಕಾದರೆ ಅರ್ಧ ತಾಸು ಕೂಡ ಮುಚ್ಚಿಡ್ಬೋದು. ಇವಾಗ 5 ವಿಸಿಲ್ ಆಗಿದೆ. ಬನ್ನಿ ನೋಡೋಣ ಬೇಳೆ ಬೆಂದಿದೆ ಏನಂತ ಚೆಕ್ ಮಾಡೋಣ. ನೋಡಿ ನಿಮ್ಗೆ ತೋರಿಸ್ತೀನಿ ನಾನು. ಬೇಳೆ ಬೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ ಅಲ್ಲ, ಇದು ಬೆಂದಿದೆ ಇದು. ಇವಾಗ ಇದನ್ನು ನಾನು ಸೋಸ್ಕೋತೀನಿ. ಇದು ನೀರು ಮತ್ತು ಬೇಳೆನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ನೀರು ನೋಡ್ತಾ ಇದ್ದೀರಲ್ವ, ಇದನ್ನು ನಾನು ಹೋಳಿಗೆ ಸಾರು ಮಾಡಲಿಕ್ಕೆ ಸೈಡಿಗೆ ಇಟ್ಕೋತಾ ಇದ್ದೀನಿ. ಇದರ ರೆಸಿಪಿನ ಕೂಡ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ಅದೇ ಕುಕ್ಕರ್ ಒಳಗೆ ನಾನು ಇದು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮ್ಯಾಶ್ ಆಗಬೇಕು ಬೇಳೆ. ಇವಾಗ ಮೆಷರಿಂದ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತೀನಿ. ನಿಮ್ಮ ಕಡೆ ಏನಾದರೂ ಮ್ಯಾಶರ್ ಇಲ್ಲ ಅಂತ ಅಂದರೆ ನೀವು ಗ್ಲಾಸ್ ತೊಗೊಂಡು ಕೂಡ ಮ್ಯಾಶ್ ಮಾಡ್ಕೋಬೋದು. ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ ಈ ರೀತಿ
ಗ್ಲಾಸ್ ಆಗ್ಬೋದು, ಇಲ್ಲ ನೀರು ಕುಡಿಯೋ ಚಂಬಿರುತ್ತಲ್ಲ ಅದರಿಂದ ಕೂಡ ಮ್ಯಾಶ್ ಮಾಡ್ಕೋಬೋದು. ನೋಡಿ ಇದರಿಂದ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ಅಲ್ವಾ, ಇದಾಗಿದೆ. ಇವಾಗ ನಾ ಇದಕ್ಕೆ 1 ಕಪ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ತೊಗೊಂಡಿದ್ದೆ ಅಲ್ವಾ, ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಸಮ ಪ್ರಮಾಣದಲ್ಲಿದ್ದರೆ ಸಿಹಿನೂ ಕರೆಕ್ಟಾಗಿ ಬರುತ್ತೆ. ನಿಮ್ಗೇನಾದರೂ ಸಿಹಿ ಜಾಸ್ತಿ ಬೇಕಂತ ಅನಿಸಿದ್ರೆ ನೀವು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಾಗಿದೆ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೋತೀನಿ ಮತ್ತು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಅಲ್ಲ, ಅದೆಲ್ಲ ಹೋಗಿ ಗಟ್ಟಿಯಾಗಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಇವಾಗ ಗಟ್ಟಿ ಆಗಿದೆ. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ 1 ಚಮಚ ಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅರ್ಧ ಚಮಚ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇದು ಶುಂಠಿ ಮತ್ತು ಏಲಕ್ಕಿ ಪುಡಿ ಇದೆ ಅಲ್ವಾ, ಹೋಳಿಗೆಗೆ ಇದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ, ತಿನ್ನುವಾಗ ಟೇಸ್ಟಿಯಾಗಿರುತ್ತೆ. ಇದು ಇವಾಗ ಆಗಿದೆ. ನಿಮಗೆ ಇದಾಗಿದೆ ಅಂತ ಯಾವ ರೀತಿ ಗೊತ್ತಾಗಬೇಕಂತ ಅಂದರೆ, ಈ ರೀತಿ ನೋಡಿರಿ, ಈ ರೀತಿ ಮಧ್ಯದಲ್ಲಿ ಸ್ಪೂನ್ನ ಈ ರೀತಿ ಇಡಬೇಕು. ಇದು ಬೀಳಿಲ್ಲ ಅಂದರೆ ಇದಾಗಿದೆ ಅಂತ ಅರ್ಥ. ಸಪೋಸ್ ಒಂದು ವೇಳೆ ಇದು ಬಿದ್ದರೆ ಮತ್ತು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಂತ ಅರ್ಥ. ನಂದು ಇದಾಗಿದೆ. ಇದನ್ನು ನಾನು ಸ್ವಲ್ಪ ಸೈಡಿಗೆ ಇಟ್ಕೋತೀನಿ. ಇವಾಗ ಒಂದು ಬೌಲ್ನ ತೊಗೋತೀನಿ ಮತ್ತು ಅದ್ರ ಮೇಲೆ ಜರಡಿನ ಇಟ್ಕೋತೀನಿ. ಒಂದು ವೇಳೆ ನಿಮ್ಮ ಹತ್ರ ಈ ಥರ ಜರಡಿ ಇಲ್ಲ ಅಂತಂದರೆ ನೀವು ಹಿಟ್ಟನ್ನು ಜರಡಿ ಮಾಡ್ಕೋತೀರಲ್ವ, ಆ ಜರಡಿನ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಹೂರ್ಣನ ಸ್ವಲ್ಪ ತೊಗೊಳ್ತಾ ಇದ್ದೀನಿ. ತೊಗೊಂಡು ಒಂದು ಗ್ಲಾಸಲ್ಲಿ ಈ ಥರ ಜರಡಿ ಮಾಡ್ಕೋತೀನಿ. ನೋಡ್ತಾ ಇದ್ರಲ್ವ, ಈ ಥರ ಒತ್ತಿ ಜರಡಿ ಮಾಡ್ಕೋತೀನಿ. ಈ ಥರ ಮಾಡಿದರೆ ಗಂಟು ಏನಾದರೂ ಇದ್ದರೆ ಅದು ಹೋಗುತ್ತೆ. ಮತ್ತು ಬೇಳೆ ಯಾವುದಾದ್ರೂ ಬೆಂದಿಲ್ಲ ಅಂದ್ರೂ ಅದು ಮೇಲಿರುತ್ತೆ, ಸ್ಮೂತಾಗಿ ಹೂರ್ಣ ನಮಗೆ ಸಿಗುತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ವ. ಹೂರ್ಣ ಬಿಸಿ ಇರುತ್ತಲ್ವ, ಆವಾಗಲೇ ಈ ರೀತಿ ಮಾಡ್ಕೋಬೇಕು. ತಣ್ಣಗಾದರೆ ಚೆನ್ನಾಗಿ ಬರೋದಿಲ್ಲ. ಇದು ಇವಾಗ ಎಲ್ಲ ಮುಗ್ದಿದೆ. ಈ ರೀತಿ ಬರುತ್ತೆ ನೋಡಿ. ಇದನ್ನೆಲ್ಲ ನಾನು ತಕ್ಕೋತೀನಿ. ಇದು ಇವಾಗ ಆಗಿದೆ. ಇದನ್ನು ಉಂಡೆ ಮಾಡಿಡ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ಇದರೊಳಗಿಂದ ಸ್ವಲ್ಪ ತೆಗೆದಿಡ್ತೀನಿ ಸೈಡಿಗೆ, ಯಾಕಂದರೆ ಹೋಳಿಗೆ ಸಾರು ಮಾಡ್ತೇವಲ್ವ, ಅದಕ್ಕೆ ಹಾಕ್ಲಿಕ್ಕಾಗತ್ತೆ. ಸ್ವಲ್ಪ ತೆಗೆದಿಡ್ತೀನಿ. ಇವಾಗ ಉಂಡೆ ಮಾಡ್ಕೋತೀನಿ. ಒಂದು ಲಿಂಬು ಆಕಾರ ಇರುತ್ತಲ್ವ, ಅಷ್ಟು ತೆಗೆದಿಟ್ರೆ ಸಾಕು. ಇದು ಇವಾಗ ಆಗಿದೆ. ಇದು ನಾದಿಟ್ಟಿರೋ ಹಿಟ್ಟು 3 ಗಂಟೆ ಆಗಿದೆ. ಅದನ್ನು ತೊಗೊಂಡಿದ್ದೀನಿ. ಹೂರ್ಣನ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ ಲಟ್ಟಿಸ್ಲಿಕ್ಕೆ. ನೀವು ಬೇಕಾದರೆ ಎಣ್ಣೆ ಕೂಡ ತೊಗೋಬೋದು ತುಪ್ಪದ ಬದಲು. ನಾನೊಂದು A4 ಸೈಜ್ ಪೇಪರ್ನ ತೊಗೊಂಡಿದ್ದೀನಿ. ಮತ್ತು ಇದು ಲಟ್ಟಿಸ್ಲಿಕ್ಕೆ ಚೆನ್ನಾಗಾಗತ್ತೆ. ನೀವು ಬೇಕಾದರೆ ಬಟರ್ ಪೇಪರ್ ತೊಗೋಬೋದು, ಇಲ್ಲ ಬಾಳೆ ಎಲೆ ಕೂಡ ತೊಗೋಬೋದು, ಇಲ್ಲ ಹಾಗೆ ಕೂಡ ಲಟ್ಟಿಸ್ಕೋಬೋದು. ಇವಾಗ ನಾನು ಕೈಗೆ ತುಪ್ಪನ ಹಚ್ಕೊಂಡಿದ್ದೀನಿ ಮತ್ತು ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ. ಇವಾಗ ಈ ರೀತಿ ನಾನು ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ ಹಿಟ್ಟನ್ನ ತೊಗೊಂಡು. ಇದು ಇವಾಗ ರೌಂಡ್ ಶೇಪ್ ಬಂದಿದೆ. ಇವಾಗ ನಾನು ಹೂರ್ಣನ ಇದ್ರೊಳಗೆ ಹಾಕ್ಕೊಳ್ತೀನಿ. ಅದು ಹಿಟ್ಟು ತೊಗೊಂಡಿದ್ದೇನಲ್ವ, ಅದಕ್ಕಿಂತ ಜಾಸ್ತಿ ಹೂರ್ಣ ತೊಗೋಬೇಕು. ನೋಡ್ತಾ ಇದ್ದೀರಿ ಈ ರೀತಿ. ಆಯಿತಾ, ನಂಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ, ಅದಕ್ಕೆ ನಾನು ಮತ್ತು ಸ್ವಲ್ಪ ತೊಗೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಇದ್ರೊಳಗಿಟ್ಟು ಕವರ್ ಮಾಡ್ಕೋತೀನಿ. ಫುಲ್ ಕವರ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೋತೀನಿ. ಇದು ಯಾರು ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ವ, ಹೋಳಿಗೆ ಹೊಸದಾಗಿ ಮಾಡ್ತಾ ಇರ್ತಾರೆ, ಅವರಿಗೆ ಇದು ಪೇಪರ್ ಮೇಲೆ ಇಟ್ಟು ಲಟ್ಟಿಸ್ಲಿಕ್ಕೆ ಚೆನ್ನಾಗಾಗತ್ತೆ, ಫಾಸ್ಟ್ ಕೂಡ ಆಗುತ್ತೆ. ಇಲ್ಲ ಪೇಪರ್ ಇಲ್ಲದೆ ರೂಢಿ ಆಗಿದ್ದಿದ್ರೆ ಪೇಪರ್ ಇಲ್ಲದೆ ಹಾಗೇನೂ ಲಟ್ಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ, ಫಾಸ್ಟಾಗಿ. ನೀವು ಚಪಾತಿ ಕೂಡ ಈ ರೀತಿ ಲಟ್ಸ್ಕೋಬೋದು ಪೇಪರ್ ಇಟ್ಕೊಂಡು. ನೋಡಿ ಈ ರೀತಿ.
ಇದು ಹೂರ್ಣ ನೋಡಿ ಕಾಣ್ತಾ ಇದೆ ಅಲ್ವಾ, ಎಲ್ಲ ಕಡೆ ಹರಡಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತವಾ ಬಿಸಿ ಆಗಿದೆ. ಇವಾಗ ನಾನು ಹಾಕ್ತಾ ಇದ್ದೀನಿ. ಇವಾಗ ಗುಳ್ಳೆ ಗುಳ್ಳೆ ಬರುತ್ತಲ್ಲ, ಆ ಟೈಮಲ್ಲಿ ಬೊಬ್ಬೆ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಂಡು ಮತ್ತೆ ತುಪ್ಪ ಹಾಕ್ತಾ ಇದ್ದೀನಿ ನಾನು. ಈಗ ಉಬ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡ್ತಾ ಇದ್ದೀರಲ್ಲ. ಇದು ಬೇಗ ಆಗತ್ತೆ. ತವಾ ಬಿಸಿ ಆಗಿದ್ದರೆ ಬೇಗ ಬೇಯತ್ತಿದ್ದು. ಇದು ಫ್ರೈ ಆಗಿದೆ. ಇವಾಗ ಇದನ್ನು ಎತ್ತಿಟ್ಕೋತೀನಿ. ನಾನಿವಾಗ ನಿಮ್ಗೆ ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ. ನಿಮ್ಗೇನಾದರೂ ಈ ರೀತಿ ರೌಂಡ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ನೀವು ಈ ರೀತಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಲಟ್ಟಿಸ್ಕೊಂಡು ಸಣ್ಣದಾಗಿ ಸ್ವಲ್ಪ ರೌಂಡ್ ಮಾಡ್ಕೋಬೇಕು. ಸ್ವಲ್ಪನೇ ಲಟ್ಟಿಸ್ಕೋಬೇಕು. ಮತ್ತು ಅದಕ್ಕೆ ಹೂರ್ಣನ ತುಂಬ್ಕೋಬೇಕು. ಈ ರೀತಿ ಇವಾಗ ತೋರಿಸ್ತಾ ಇದ್ದೀನಲ್ವ ನೋಡಿ, ಈ ರೀತಿ ಫುಲ್ ಕವರ್ ಮಾಡ್ಕೋಬೇಕು ಹೂರ್ಣನ ತುಂಬಿ. ಇದನ್ನು ನಾನು ನಿಮಗೆ ವಿದೌಟ್ ಪೇಪರ್ ಅಂದರೆ ಪೇಪರ್ ಇಲ್ಲದೇ ಹಾಗೇ ಲಟ್ಟಿಸಿ ತೋರಿಸ್ತೀನಿ. ಏನಂದರೆ ಹಾಗೆ ಲಟ್ಟಿಸುವಾಗ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗತ್ತೆ. ಅದೇ ಪೇಪರ್ ಮೇಲೆ ಲಟ್ಟಿಸುವಾಗ ಹಿಟ್ಟು ಸ್ವಲ್ಪ ಕಡಿಮೆ ಯೂಸ್ ಆಗುತ್ತೆ. ಮತ್ತು ಇದು ಪೇಪರ್ ಮೇಲೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ಹಾಗೆ ಅಂದರೆ ಸ್ವಲ್ಪ ಸ್ಲೋ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸ್ವಲ್ಪನೂ ಒಡೆದಿಲ್ಲ ನೋಡಿ. ಇವಾಗ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ. ಇದೂ ನೋಡಿ, ಇಲ್ಲಿನೂ ಸ್ವಲ್ಪನೂ ಒಡೆದಿಲ್ಲ. ಇದು ಚೆನ್ನಾಗಿ ಬಂದಿದೆ. ಇವಾಗ ಇದಾಗಿದೆ ನೋಡ್ತಾ ಇದ್ದೀರಲ್ವ. ಇದನ್ನು ಕೂಡ ನಾನು ಇವಾಗ ಫ್ರೈ ಮಾಡ್ಕೋತೀನಿ. ಇವಾಗ ಟರ್ನ್ ಮಾಡ್ಕೋತೀನಿ. ಈಗ ಬೊಬ್ಬೆಗಳು ಬರ್ತಾ ಇರುತ್ತಲ್ವ, ಅವಾಗೆ ಟರ್ನ್ ಮಾಡ್ಕೋಬೇಕು, ಇಲ್ಲಾಂದರೆ ಸುಟ್ಟೋಗುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ಮತ್ತು ಟರ್ನ್ ಮಾಡಿ ಇನ್ನೊಂದು ಸೈಡು ತುಪ್ಪನ ಹಾಕ್ಕೋತೀನಿ. ಇದು ಬೇಗ ಬೇಯತ್ತೆ. ಇನ್ನು ನೋಡ್ತಾ ಇದ್ದೀರಲ್ವ, ಇದು ನೋಡಿ ಉಬ್ತಾ ಇದೆ ನೋಡಿ, ಉಬ್ಬಿದೆ ನೋಡಿ. ಇದು ಕೂಡ ಆಗಿದೆ. ಇವಾಗ ಇದನ್ನು ಕೂಡ ನಾನು ಎತ್ತಿಟ್ಕೋತೀನಿ. ಇವಾಗ ಎಲ್ಲ ಹೋಳಿಗೆ ಆಗಿದೆ ನೋಡ್ತಾ ಇದ್ದೀರಲ್ವ, ಎಲ್ಲ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೆಯಲ್ಲೇ ಮಾಡಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ. ಇದು ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.